ಓಂ ಶ್ರೀ ಶನೈಶ್ಚರಾಯ ಸ್ವಹ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರಿವತ್ತು ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅಡ್ಡಿ ಆತಂಕಗಳು ಬರ್ತಾನೆ ಇದೆ. ತುಂಬ ಅಡೆತಡೆಗಳು ಬರ್ತಾ ಇದೆ. ಏನು ಕಾರಣ? ಜನ ಇವತ್ತು ನಂಬೋದು ಏನು ಗೊತ್ತಾ? ಒಂದು ಶನಿ ದೋಷ, ಎರಡನೇದು ರಾಹುಕೇತು ದೋಷ, ಮೂರನೇದು ದುರ್ದೈವ. ಕೆಲವೊಂದು ಸಲ ನಾವು ದೇವರ ಆಶೀರ್ವಾದವೇ ಇಲ್ವೇನೋ, ದೇವರ ಅನುಗ್ರಹವೇ ಇಲ್ವೇನೋ, ಸ್ವಲ್ಪ ಈ ರೀತಿ ಥಿಂಕ್ ಮಾಡ್ತಕ್ಕಂಥದ್ದು ಜನ ದೋಷದ ಬಗ್ಗೆ, ದೇವರ ಬಗ್ಗೆ. ಇಲ್ಲಿ ಗ್ರಹ ದೋಷ ಅಂತಕ್ಕಂಥದ್ದನ್ನು ಯಾವ ಶಾಸ್ತ್ರದಲ್ಲೂ ಕೊಟ್ಟಿಲ್ಲ, ಅದಿಲ್ಲ. ಆದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಏನು ಅಂದರೆ, ಜನರ ಮನಸ್ಸಿನ ದಿಕ್ಕು, ಆ ಯೋಚನೆಗಳು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು ಅಡೆತಡೆಗೆ. ಇದಕ್ಕೆ ನಿಜವಾದ ಕಾರಣ ಬಂದ್ಬಿಟ್ಟು ಮನೆಗಳು, ಕೆಲವು ಗ್ರಹಗಳು. ದೋಷ ಅಂತಕ್ಕಂಥದ್ದು ಯಾವುದೇ ಅಡ್ಡಿ ಆತಂಕ ಮಾಡಲ್ಲ. ಯಾವ ಮನೆ ನಮಗೆ ಜಾಸ್ತಿ ಅಡ್ಡಿ ಆತಂಕ ಮಾಡುತ್ತೆ ಅಂದರೆ 8ನೇ ಮನೆ ಮತ್ತು 12ನೇ ಮನೆ. ಇವು ಸ್ವಲ್ಪ ಅಡ್ಡಿ ಅಡೆತಡೆಗಳನ್ನ ಕೊಡ್ತಕ್ಕಂಥ ಮನೆಗಳು ಅಂತ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ 12ನೇ ಮನೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ, ಲಾಸ್ ಮನೆ ಅಂತ ಕರಿತೀವಿ, ವ್ಯಯ. ಸೊ ಇಲ್ಲಿ ಯಾರಿಗೆ 12ನೇ ಮೇಲೆ ಗ್ರಹ ಕೂತ್ಕೊಂಡು ಅಥವಾ ಡಿಗ್ರಿ ವೈಸ್ 12ನೇ ಮೇಲೆ ಗ್ರಹ ಕೂತ್ಕೊಂಡು ದಶಾಭುಕ್ತಿಗಳಲ್ಲಿ ಗ್ರಹದಲ್ಲೋ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಪಾಸ್ ಆಗ್ತಾ ಇರುತ್ತೆ, ಆವಾಗ ಮನುಷ್ಯನಲ್ಲಿ ಓವರ್ ಥಿಂಕ್ ಜಾಸ್ತಿ ಆಗುತ್ತೆ, ಸ್ಲೀಪ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ. ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಾಗಿರ್ಬೋದು, ಜಾಬಲ್ಲಾಗಿರ್ಬೋದು, ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥದ್ದಾಗಿರ್ಬೋದು. ಇದು 12ನೇ ಮನೆ ಆ್ಯಕ್ಟಿವೇಟ್ ಆದಾಗ, ಈ ಓವರ್ ಥಿಂಕ್ಗಳು ಜಾಸ್ತಿ ಆದಾಗ ಇಷ್ಟೂ ಇಶ್ಯೂಸು ಬರ್ತಕ್ಕಂಥದ್ದು. ಆ ಓವರ್ ಥಿಂಕ್ ಯಾವಾಗ ನಿಮಗೆ ಆ್ಯಕ್ಟಿವ್ ಆಗುತ್ತೋ ಆವಾಗಲೇ ಬರ್ತಕ್ಕಂಥದ್ದು ನನಗೇನಾದರೂ ದೋಷ ಇದೆಯಾ, ಅದಕ್ಕೆ ಹಿಂಗೆ ಆಗ್ತಾ ಇದೆಯಾ, ಇಷ್ಟೇ ಮ್ಯಾಟ್ರು. ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಕರ್ಮಫಲದ ಮೇಲೆ ನಡೀತಾ ಇರುತ್ತೆ. 1ರಿಂದ 12 ಮನೆ ಇದೆ. ಆ 12ನೇ ಮನೆ ಆ್ಯಕ್ಟಿವೇಟ್ ಆದಾಗ ಓವರ್ ಥಿಂಕ್ ಜಾಸ್ತಿ ಆಗುತ್ತೆ. ಹೈಯೆಸ್ಟು ನೆಗೆಟಿವ್ ಯಾರಾದರೂ ಜೀವನದಲ್ಲಿ ಆಗಿದ್ದಾರೆ ಅಂದರೆ ಅವ್ರಿಗೆ 12 ಜಾಸ್ತಿ ಇದೆ. ಮೇಯ್ನ್ ಗ್ರಹನೇ ಆ ಮನೇಲಿ ಕೂತ್ಕೊಂಡ್ಬಿಟ್ರೆ ತುಂಬಾ ನೆಗೆಟಿವ್ ಪರ್ಸನ್ ಅಂತ ಕರೀತಾರೆ. ಸೆಕೆಂಡ್ರಿ ಲೆವೆಲ್ ಅಂತ ಕರಿತೀವಿ. ಅಧಿಪತಿ, 12ನೇ ಅಧಿಪತಿ ದಶದಲ್ಲೋ ಭುಕ್ತಿನಲ್ಲೋ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಅಧಿಪತಿ ಪಾಸ್ ಆಗ್ತಾ ಇದ್ದಾಗ ಆ ಓವರ್ ಥಿಂಕ್ ಅಂತಕ್ಕಂಥದ್ದು 50% ಇರುತ್ತೆ. ಬಟ್ 12 ಅನ್ನೋ ನಂಬರು ನಿಮ್ಮ ದಶದಲ್ಲಿ ಇದೆಯಾ, ನೀವು ಓವರ್ ಥಿಂಕ್ ಪರ್ಸನ್ಸ್ ಜಾಸ್ತಿ ಆಗ್ತಿರುತ್ತೆ. ಭುಕ್ತಿನಲ್ಲಿ ಬಂದರೂ ಜಾಸ್ತಿ ಆಗುತ್ತೆ, ಅಂತರ್ಭುಕ್ತಿನಲ್ಲಿ ಬಂದರೂ ಜಾಸ್ತಿ ಆಗುತ್ತೆ. ಒಟ್ಟು 12 ಎಲ್ಲೆಲ್ಲಿ ಬರುತ್ತೆ ನಿಮಗೆ ಈ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಟ್ ಇದನ್ನು ದೋಷ ಅಂತ ತಪ್ಪು ತಿಳ್ಕೊಂಡು ಏನೇನೋ ಮಾಡ್ಸೋಕ್ಕೆ ಹೋಗ್ತೀರಾ, ಅಲ್ಲೂ ದುಡ್ಡು ಲಾಸು. ಯಾಕೆಂದರೆ 12 ಲಾಸ್ ಕೊಡುತ್ತೆ, ಸಮಸ್ಯೆ ಕೊಡುತ್ತೆ, ಮತ್ತೆ ರಿವರ್ಸ್ ಎಗೈನ್. ಸ್ವಲ್ಪ ಹುಷಾರಾಗಿರಬೇಕು. 12ನೇ ಮನೆ ಬಂದಾಗ ದೋಷ ಅಂತ ಕಟ್ಟಬಾರ್ದು. ನೀವು ಯಾವಾಗ ದೋಷ ಅಂತ ಪಟ್ಟಿ ಕಟ್ತೀರಾ ಅದಕ್ಕೆ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ 2ನೇ ಕ್ರೈಟೀರಿಯಾ ಬಂದ್ಬಿಟ್ಟು ಚಂದ್ರಗ್ರಹ. ಯಾರಿಗೆ ಚಂದ್ರ ದುರ್ಬಲ, ಶತ್ರು ರಾಶಿಯಲ್ಲೋ ನೀಚ ರಾಶಿಯಲ್ಲೋ ಕೂತಿದೆ, ನಿಮ್ಮ ಮನಸ್ಸು ಯಾವಾಗಲೂ ಅನ್ಸ್ಟೇಬಲ್, ಚಂಚಲತೆ ಜಾಸ್ತಿ. ಒಂಥರ ಇದ್ದಂಗೆ ಒಂಥರ ಇರಲ್ಲ, ಒಂಥರ ಖುಷಿಯಾಗಿರ್ತೀರ, ಮತ್ತೆ ದುಃಖ, ಮತ್ತೆ ಏನೋ ಯೋಚನೆ ಮಾಡ್ತಾ ಇರ್ತೀರ, ಇನ್ನೊಂದು ಟಾಪಿಕ್ಕು ಮತ್ತೊಂದು ಟಾಪಿಕ್ಕು, ಈ ರೀತಿ ನಿಮ್ಮ ಜೀವನದಲ್ಲಿ ಆಗ್ತಾನೆ ಇರುತ್ತೆ. ಇದಕ್ಕೂ ನೀವು ದೋಷ ಕಟ್ಕೋತೀರ. ಇನ್ನೊಂದು ಸೇಮ್ ಮಿಸ್ಟೇಕ್ನ ರಿಪೀಟ್ ಮಾಡ್ತಕ್ಕಂಥದ್ದು. ಚಂದ್ರ ದುರ್ಬಲ ಆದರೆ ಪದೇ ಪದೇ ಆ ಸಮಸ್ಯೆನೇ ತೊಗೊಂಡು ಕೊರ್ಕೊಂಡು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಟೈಮ್ನ ವೇಸ್ಟ್ ಮಾಡ್ಕೋತಾರೆ. ಸೊ ಚಂದ್ರ ವೀಕ್ ಆಗಿದ್ದರೆ, ಮತ್ತು ರೈಟ್ ಡಿಸಿಷನ್ನ ಡಿಲೇ ಮಾಡ್ತಕ್ಕಂಥದ್ದು ಚಂದ್ರ ಡಿಲೇ ಇದ್ದರೆ. ಒಂದು ನಿರ್ಧಾರ ತಗೊಳ್ಳೋಕ್ಕೆ ಒಂದು ಸಲ ಎಸ್ ಅಂತ ತಗೊಳ್ಳೋದು, ಇನ್ನೊಂದು ಸಲ ನೋ ಅಂತ ತಗೊಳ್ಳೋದು, ಮತ್ತೆ ಎಸ್ ಅಂತ ತಗೊಳ್ಳೋದು, ಇನ್ನೊಂದು ಸಲ ನೋ ಅಂತ ತಗೊಳ್ಳೋದು. ಈ ಥರ ನಿಮ್ಮನ್ನ ಅಪ್ ಡೌನ್ ಮಾಡ್ತಾನೇ ಇರುತ್ತೆ ಮೈಂಡ್ನ ಚಂದ್ರ. ಸೊ ಅಲ್ಲೂ ಕೂಡ ದೋಷ ಕಟ್ಟಬಾರ್ದು, ಪಟ್ಟಿ ಕಟ್ಟಬಾರ್ದು. ನನಗೆ ಏನಾರು ಸಮಸ್ಯೆ ಇದೆ, ಜಾತಕದಲ್ಲಿ ಸಮಸ್ಯೆ ಇದೆಯಾ, ಆ ಚಂದ್ರ ವೀಕ್ ಆಗಿದ್ದರೂ ಕೂಡ ನನ್ನ ಜಾತಕದಲ್ಲಿ ಏನಾದರೂ ಇದೆಯಾ ಅಂತಲೇ ಹುಡ್ಕೋದು. ಸೊ ದಟ್ ಈಸ್ ಸೀಕ್ರೆಟ್. ಚಂದ್ರ ಯಾವಾಗ ದುರ್ಬಲ ಆಗುತ್ತೆ, ಲಕ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಲಕ್ ಜೀವನದಲ್ಲಿ ಜಾತಕ ಚೆನ್ನಾಗೇ ಇರುತ್ತೆ, ಯಾವುದೋ ಒಂದು ಸಮಸ್ಯೆ ತಗೊಂಡು ಮುಂದುವರಿದಾನೆ ಕರೆಕ್ಟಾಗಿ ಆ ಲಕ್ನ ಡಿಲೇ ಮಾಡ್ಕೊತಾ ಇರ್ತೀರ, ಮನಸ್ಸು ಅನ್ಸ್ಟೇಬಲ್ ಆಗಿರುತ್ತೆ. ಅದನ್ನು ಸರಿ ಮಾಡ್ಕೊಂಬಿಟ್ರೆ ಯಾವ ದೋಷನೂ ಇಲ್ಲ, ಏನೂ ಇಲ್ಲ, ನೀವು ಮುಂದಕ್ಕೆ ಹೋಗ್ಬೋದು. 3ನೇ ಕ್ರೈಟೀರಿಯಾ ಬಂದ್ಬಿಟ್ಟು ಬುಧಗ್ರಹ. ಡಿಸಿಷನ್ ಮೇಕಿಂಗ್ ಗ್ರಹ ಅಂತ ಕರೀತಾರೆ ಬುಧಗ್ರಹನ. ಏಕೆಂದರೆ ಥಿಂಕಿಂಗ್ಗೆ ಕಾರಕ ಆಗಿರ್ತಕ್ಕಂಥದ್ದೇ ಬುಧ. ಇದು ಅಫ್ಲಿಕೇಟೆಡ್ ಆದರೆ ರಾಂಗ್ ಪೀಪಲ್ನ ಜೀವನದಲ್ಲಿ ಟ್ರಸ್ಟ್ ಮಾಡ್ತಕ್ಕಂಥದ್ದು. ಶತ್ರು ರಾಶಿ
ನೀಚ ರಾಶಿನಲ್ಲಿ ಕೂತ್ಕೊಂಡ್ರೆ ಬುಧ ವೀಕ್ ಆಗಿದ್ದರೆ ಎಲ್ಲೋ ಒಂದು ಕಡೆ ರಾಂಗ್ ಪೀಪಲ್ನ ಟ್ರಸ್ಟ್ ಮಾಡಿ ಮೋಸ ಹೋಗ್ತಕ್ಕಂಥದ್ದು, ಹಾಗೆ ಸಿಕ್ಕಾಬಟ್ಟೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ನೀವೇನು ಮಾತಾಡ್ತೀರೋ ಒಬ್ಬರಿಗೆ ವರ್ಡ್ ಬ್ಯಾಕ್ಫೈರ್ ಆಗುತ್ತೆ. ಅಯ್ಯೋ ನಾನು ಮಾತಾಡಿದ್ದು, ನಾನು ಪ್ಲ್ಯಾನ್ ಮಾಡಿದ್ದು ನನಗೇ ಹೊಡೆದು ಬಿಡ್ತಲ್ಲಪ್ಪ ರಿವರ್ಸು. ಈ ಥರ ಜೀವನದಲ್ಲಿ ಬುಧ ವೀಕ್ ಆಗಿದ್ದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಆಗಿರುತ್ತೆ. ಆವಾಗ ನಮಗೆ ಏನಾರು ದೋಷ ಇದೆಯಾ, ಹಂಗಾಗ್ತಾ ಇದೆಯಾ, ಹಿಂಗಾಗ್ತಾ ಇದೆಯಾ, ನನ್ನ ಹಣೆ ಬರನೇ ಸರಿಯಿಲ್ಲ, ಈ ರೀತಿ ಸಮಸ್ಯೆಗಳನ್ನ ತಂದುಕೊಳ್ತಕ್ಕಂಥದ್ದು ಬುಧನಿಂದ ತೋರಿಸುತ್ತೆ. ನಿಮ್ಮ ಜಾತಕದಲ್ಲಿ ದೋಷ ಇಲ್ಲದಿದ್ದರೂ ನಿಮ್ಮ ಥಾಟ್ ಪ್ಯಾಟರ್ನ್ ತಪ್ಪಿದ್ದರೆ ಗ್ರಹಗಳು ಸಹಾಯ ಮಾಡಲ್ಲ. ದಯವಿಟ್ಟು ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾರ ಪ್ಲ್ಯಾನ್ ಚೆನ್ನಾಗಿದೆ, ಯಾರ ಥಾಟ್ ಚೆನ್ನಾಗಿದೆ, ಆವಾಗ ಜ್ಯೋತಿಷ್ಯ, ಆವಾಗ ಗ್ರಹಗಳು, ಆವಾಗ ಫಲ. ನಮ್ಮದು ಬೇಸಿಕ್ಕೇ ಸರಿ ಇಲ್ಲ, ನಾವೇ ನೆಗೆಟಿವ್ ಮೈಂಡು, ಆವಾಗ ಗ್ರಹಗಳು ಏನು ಮಾಡಲ್ಲ. ಬಟ್ ಕರ್ಮಫಲದಲ್ಲೇ ಏನಾದರೂ 12ನೇ ಮನೆ 8ನೇ ಮನೆ ಜಾಸ್ತಿ ಆ್ಯಕ್ಟಿವೇಟ್ ಆಗಿದ್ದರೆ, ನಾವು ನೆಗೆಟಿವ್ ಆಗಿದ್ದರೆ ಅದು ಇನ್ನೂ ಜೋರು ಸಮಸ್ಯೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಟ್ ನೆಗೆಟಿವ್ ಮೈಂಡಾಗಿ ನಾವು ದೋಷ ಅಂತ ಪಟ್ಟಿ ಕಟ್ಟಬಾರ್ದು. ಕಟ್ತವ್ರಿಗೆಲ್ಲ ಕಟ್ತಾನೆ ದೇವರು. ಸೊ ಓಕೆ, ಇದನ್ನೆಲ್ಲ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೆ ಪರಿಹಾರ ಏನು ಮಾಡೋದು, ಸ್ವಲ್ಪ ಲೈಟಾಗಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರ್ಯಾರು ಮಾಡ್ತೀರಾ ಸ್ವಲ್ಪ ಓವರ್ ಥಿಂಕ್ ಕಡಿಮೆ ಆಗುತ್ತೆ, ಮನಸ್ಸು ಸ್ವಲ್ಪ ಸ್ಟೇಬಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಮುಗಿಸೋಣ. ಏಕೆಂದರೆ ಜೀವನದಲ್ಲಿ ನೆಗೆಟಿವ್ ಥಾಟ್ ಯಾರಿಗಿರುತ್ತೋ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಥಾಟ್ ಯಾರಿಗಿರುತ್ತೋ ಜಾತಕದಲ್ಲಿ ಕೆಟ್ಟದ್ದೇ ಇರಲಿ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇದು ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಸೊ ಯಾರ್ಯಾರು ಏನೇನು ಅಳವಡಿಸ್ಕೊತೀರಾ ನಿಮಗೆ ಆ ಫಲ ದೇವ್ರು ಕೊಡ್ತಾನೆ. ಸೊ ಇಷ್ಟನ್ನು ತಿಳ್ಕೊಳ್ಳಿ. ದೋಷ ಅನ್ನೋದನ್ನು ಯಾರೂ ಕಟ್ಕೋಬೇಡಿ. ಆದಷ್ಟು ಪಾಸಿಟಿವ್ ಆಗಿರಿ. ಭಗವಂತ ಬರೆದಿಟ್ಟಿರ್ತಾನೆ ಕರೆಕ್ಟ್ ಹಣೆ ಬರ. ನಮ್ಮ ಥಾಟು ಪ್ರಯತ್ನ ಕರೆಕ್ಟಾಗಿರಲಿ, ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.